ವಿಜಯನಗರ ಮತ್ತು ಬಿಜಾಪುರ ಸುಲ್ತಾನರ ಸಾಮಂತ ದೊರೆಗಳಾಗಿದ್ದಂತಹ ಪಾಳೆಗಾರರು ಮಡಕಾಪಲ್ಲಿ ಅಥವಾ ಮಾಂಡವ್ಯಪಲ್ಲಿ ಅಥವಾ ಈಗಿನ ಮಡಕಶಿರದ ಬೆಟ್ಟದ ಮೇಲೆ ಒಂದು ಸುಭದ್ರ ಕೋಟೆಯನ್ನು ನಿರ್ಮಿಸಿಕೊಂಡು ರಾಜ್ಯಭಾರ ಮಾಡುತ್ತಿದ್ದಂತಹ ಸಂಪದ್ಭರಿತವಾದ ಕೋಟೆಯಲ್ಲಿನ ನಿರ್ವಹಣೆಗಾಗಿ ಮತ್ತು ಕುಡಿಯುವ ನೀರಿಗಾಗಿ ನಿರ್ಮಿಸಿಕೊಂಡ ನೀರಿನ ಹೊಂಡಗಳು, ಪಕ್ಕದಲ್ಲೇ ರಾಜನ ಅರಮನೆ ಮತ್ತು ನ್ಯಾಚುರಲ್ ಸ್ಟಾರ್ ನಾಣಿಯವರು ನಟಿಸಿದಂತಹ ತೆಲುಗಿನ ಬ್ಲಾಕ್ ಬಸ್ಟರ್ ಚಿತ್ರವಾದ ಕೃಷ್ಣಗಾಡಿ ವೀರ ಪ್ರೇಮ ಗದ ಚಿತ್ರದ ಸಾಂಗ್ ಶೂಟಿಂಗ್ ಮಾಡಿದ ಸ್ಥಳವನ್ನು ನೋಡಲು ನಾವೀಗ ಹೋಗ್ತಾ ಇದೀವಿ. ಇನ್ನು ಯಾರೆಲ್ಲ ನನ್ನ ಅಲೆಮಾರಿ 05 ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಈ ವಿಡಿಯೋ ನೋಡ್ಕೊಂಡ್ ಬರೋಣ. ಮಡಕಶಿರ ಕೋಟೆಗೆ ಸ್ವಾಗತ ಸುಸ್ವಾಗತ. ನೋಡಿ, ಈ ಕೋನೇರು ಒಂದು ಕಲ್ಯಾಣಿ ನೀರಿನ ಹೊಂಡ ಅಂತೆಲ್ಲ ಕರೆಯಲ್ಪಡುವಂಥ ಇಲ್ಲು. ಹಾಗೆ ಬಂದರೆ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ, ಪಕ್ಕದಲ್ಲೇ ರಾಜರ ಅರಮನೆಗಳು. ನೋಡಿ, ಕೋಟೆ ಗೋಡೆಗಳು, ಕಣಜಗಳು. ನೋಡಿ, ಈ ಕಣಜಗಳಲ್ಲಿ ಆ್ಯಕ್ಚುಲಿ ಏನಿಲ್ಲ ಇವಾಗ. ನೋಡಿ, ಎಲ್ಲ ಹಾಳಾಗೋಗಿದೆ. ಒಳಗಡೆ ಏನು ಇರೋದಿಲ್ಲ. ನೋಡಿ, ಇದೊಂದು ಮಣ್ಣಿನ ವಾಸ್ತುಶಿಲ್ಪವನ್ನು. ಬನ್ನಿ, ಇದು ಏನು ತಾತ? ಇದು ರಾಜರ ಮನೆನಾ? ಸ್ನೇಹಿತರೆ ನೋಡಿ, ರಾಜರ ಮನೆ ಅಂತೆ, ಭಾಳ ಅದ್ಭುತವಾಗಿದೆ. ಈ ರಾಜರ ಮನೆ ನೋಡಿ ಹೇಗಿದೆ. ಒಂದ್ಸಲಿ ಹೋಗೋಣ ಬನ್ನಿ, ರಾಜರ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ. ಸ್ಟೆಪ್ಸ್ ಹತ್ತಿ ಮೇಲೆ ಹೋಗಬೇಕು. ಇಲ್ಲಿ ಕೋಟೆ ಆವರಣ, ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದ ಪಕ್ಕದಲ್ಲೇ ಕಿಂಗ್ಸ್ ಪ್ಯಾಲೇಸ್, ರಾಜರ ಅರಮನೆ ಎಲ್ಲ ಬಿದ್ದೋಗಿದೆ. ಅಳಿವಿನ ಅಂಚಿನಲ್ಲಿರುವಂಥ ರಾಜರ ಅರಮನೆ ಅಂತೆ. ನೋಡಿ, ಬನ್ನಿ ಮುಂದೆ ಹೋಗೋಣ, ಏನೇನಿದೆ ಅಂತ ನೋಡೋಣ. ಮೇಲೆ ಬರೋಕ್ಕಿಲ್ಲ ದಾರಿ. దానికే చూసాను, ఆ బుర్జు చూసింటి నేను. ఇవంతా కావుల గోపురాలు. ఒక కావుల గోపురాలకు పైకి వస్తాం రాండ దాంట్లోకి. ನೋಡಿ, ಇದೊಂದು ನೀರಿನ ಹೊಂಡ. ಈಗ ಏನಿಲ್ಲ ಸ್ನೇಹಿತರೆ, ನೀವು ನೋಡ್ಬೋದು. ನೋಡಿ, ಕೋಟೆಯ ಒಳಭಾಗದಲ್ಲಿ ಒಂದು ರೌಂಡ್ ಬಂದರೆ 1 2 3 4 ಕಾವಲು ಗೋಪುರಗಳನ್ನು ನೋಡ್ಬೋದು. ನನಗಂತೂ ಈ ಮಡಕಶಿರ ಕೋಟೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಸಖತ್ತಾಗಿದೆ ಕೋಟೆ ಮಾತ್ರ. ನೋಡಿ, ಕೋಟೆ ಮೇಲ್ಭಾಗದಲ್ಲಿ ಬಂದರೆ ಈ ಥರ ವ್ಯೂ ಪಾಯಿಂಟ್ ಸಿಗುತ್ತೆ. ಬನ್ನಿ, ಏನಿದೆ ನೋಡೋಣ. ಇಲ್ಲಿ ತುಂಬ ಚೆನ್ನಾಗಿದೆ. ಇದು ಹೊರಗಡೆ ಹೋಗೋದಕ್ಕೆ ಮೋಸ್ಟ್ಲಿ ಕೋಜಕ್ಕೆಗಳು. ಹಾಂ, ಭಯ ಇಡ್ಸೋ ಸ್ನೇಹಿತರವು. ವಾವ್, ಈ ಬಂದರೆ ನೋಡಿ ಒಂದು ವ್ಯೂ ಪಾಯಿಂಟ್ ನೋಡ್ತೀವಿ. ನೋಡಿ, ಇಲ್ಲಿಂದ ವಾವ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೂರ್ಯಾಸ್ತದ ಸಮಯದಲ್ಲಿ ಮಡಕಶಿರ ಎಲ್ಲ ಹೇಗೆ ಕಾಣಿಸುತ್ತೆ ನೋಡಿ. ತಾತ, ಇದ್ಯಾವುದು? ಇದು ಮಡಕಶಿರನೇನಾ ಅಂತ? ಇದಂತಾನು ಇದು ಸ್ಟೇಷನ್. ಅದು ಯಾವ್ದು ಸ್ಟೇಷನು? ಅದು ಏಮ್ ಸ್ಟೇಷನು? ಅದು ಪೊಲೀಸ್ ಸ್ಟೇಷನ್. ಅಗೋಗೋ ಅದು ಬಸ್ ಗೊತ್ತಾಡ ತುಳಿ. ಹಾಂ, ಅದು ಸ್ಟೇಷನ್. ಓಕೆ. ಸುಪ್ಪೋರ್ಟು ಸ್ಟೇಷನ್. ನಾವು ಕೋಟೆಯ ಹಿಂಭಾಗಕ್ಕೆ ಬಂದಿದ್ದೀವಿ. ಹಿಂಭಾಗದಲ್ಲಿ ನೋಡಿ, ಯಾವುದೇ ಅಡಿಪಾಯಗಳಿಲ್ಲದೆ ಇಲ್ಲಿನ ಕೋಟೆ ಗೋಡೆಗಳನ್ನು ನಿರ್ಮಿಸಿದ್ದಾರೆ. ಕಲ್ಲು ಬಂಡೆ ಮೇಲೇ ಕಲ್ಲುಗಳ ಮೂಲಕ ಕೋಟೆ ಗೋಡೆಗಳನ್ನು ನಿರ್ಮಿಸಿದ್ದಾರೆ. ಭಾಳ ಸುಂದರವಾದ ಕೋಟೆ ಗೋಡೆಗಳಂತ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ. ಬನ್ನಿ, ಇನ್ನೂ ಮುಂದೆ ಹೋಗಿ ನೋಡೋಣ. ಬನ್ನಿ, ಹೋಗೋಣ ಬನ್ನಿ. ನೋಡಿ, ಎಲ್ಲಿ ಕಾಣಿಸ್ತಾ ಇರೋದು ಮಡಕಶಿರ. ಬನ್ನಿ ಹೋಗೋಣ. ನೋಡಿ, ಹಾಗೆ ಬಂದರೆ ನೋಡಿ, ಕೋಟೆ ಆವರಣದ ಒಳಗಡೆ ಬರ್ತೀವಿ. ಏನು ಸಕ್ಕತ್ತಾಗಿದೆ ನೋಡಿ. ಇದು ಕೋಟೆ ಅಂತೂ ನನಗಂತೂ ಸಕ್ಕತ್ತ ಇಷ್ಟ ಆಯಿತು. ಸೂಪರ್ ಆಗಿದೆ ಅನ್ಬೋದು.
ಒಂದು ಬುರ್ಜ್ ಒಳಗೆ ಹೋಗೋಣ, ಏನಿದೆ ಅಂತ ನೋಡೋಣ. ಕಾವಲು ಗೋಪುರ ಸ್ನೇಹಿತರೆ, ನೋಡಿ ಕಾವಲು ಗೋಪುರ ಹೇಗಿದೆ ಅಂತ. ಮೇ ಬಿ ಇದು ಕಾವಲು ಗೋಪುರ ಇರ್ಬೋದು, ಇಲ್ಲಾಂದರೆ ಸೈನಿಕರು ವಾಸಿಸ್ತಿದ್ದಂಥ ಮನೆಯೂ ಆಗಿರ್ಬೋದು. ಏನಂತ ಗೊತ್ತಿಲ್ಲ, ನಿಮ್ಗೇನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೋಡಿ, ಇದು ಕೃಷ್ಣಗಾಡಿ ವೀರ ಪ್ರೇಮ ಗದ ಚಿತ್ರದ ಸಾಂಗ್ ಶೂಟಿಂಗ್ ಮಾಡಿದಂತಹ ಸ್ಥಳ. ಕೋಟೆಯ ತುದಿಯಲ್ಲಿರುವಂತಹ ಮಣ್ಣಿನ ವಾಸ್ತುಶಿಲ್ಪವನ್ನು ನೋಡಿ. ಇದಕ್ಕೆ ದ್ವಾರ ಬಾಗಿಲು. ಬನ್ನಿ ದ್ವಾರ ಬಾಗಿಲಿನ ಮೂಲಕ ಹೋಗೋಣ. ನೋಡಿ, ದ್ವಾರ ಬಾಗಿಲಿನಲ್ಲಿ ಚಿತ್ರಕಲೆ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಮುಂದೆ ಹೋದ್ರೆ ಪರಾಂಗಣ ನೋಡಿ, ಸಖತ್ತಾಗಿದೆ. ಜಗ್ಲಿ ಟೈಪ್ ಮಾಡಿದ್ದಾರೆ ಕುತ್ಕೊಳ್ಳೋದಕ್ಕೆ. ಇದು ದ್ವಾರ ಬಾಗಿಲು. ಈ ದ್ವಾರ ಬಾಗಿಲಿನ ಮೂಲಕ ಹಾಗೆ ಹೋದ್ರೆ ಕೋಟೆ ಆವರಣವನ್ನು ನೋಡ್ಬೋದು. ಓಹ್, ಸಖತ್ತಾಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ ನೋಡಿ, ನಾವು ಮಡಕಶಿರದ ಬೆಟ್ಟದ ಮೇಲಿನ ಕೋಟೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೀವು ನೋಡ್ತಾ ಇರೋದು ಬೆಟ್ಟದ ಮೇಲೆ ಇರುವಂತಹ ಕೋಟೆ ಬಾಗಿಲನ್ನ ನೋಡಿ. ಇನ್ನೇನು ಬೆಟ್ಟದ ಮೇಲೆ ಇರುವಂತಹ ಕೋಟೆನ ನೋಡಿ ಒಂದ್ಸಲಿ. ಭಾಳ ಅದ್ಭುತವಾದ ಕೋಟೆನ ಇಲ್ಲಿ ನಾವು ನೋಡ್ಬೋದು. ಯಾವುದೇ ಅಡಿಪಾಯಗಳಿಲ್ಲದಂತೆ ನಿರ್ಮಾಣ ಆಗಿರುವಂತಹ ಕೋಟೆ ಗೋಡೆಗಳು, ಬೃಹದಾಕಾರದ ಕೋಟೆ ಗೋಡೆಗಳು. ಮಡಕಶಿರ ಕೋಟೆ ಸಖತ್ತಾಗಿದೆ ಅನ್ಬೋದು. ಇದು ಕಾವಲು ಗೋಪುರ. ಸ್ನೇಹಿತರೆ, ಆ್ಯಕ್ಚುಲಿ ನಾವೀಗ ಪ್ರವಾಸಿಗರು ಬರುವಂತಹ ದಾರಿಯಲ್ಲಿ ಈಗ ಇಳಿತಾ ಇದ್ದೀವಿ ನಾವು. ಈ ದಾರಿಯಲ್ಲಿ ಎಲ್ಲ ಪ್ರವಾಸಿಗರು ಇಳಿಯೋ ಜಾಗ ಇದು. ವ್ಯೂ ಪಾಯಿಂಟ್ ತಾತ, ಏನು ವ್ಯೂ ಪಾಯಿಂಟ್ ಇದೆ? ಸೊ ಸಕ್ಕತ್ತಾಗ ಇದೆ. ಓ ಸ್ನೇಹಿತರೆ, ಇಲ್ಲೇನಾದರೂ ಬಿದ್ದರೆ ಏನೇನೂ ಇಲ್ಲ ನೋಡಿ. ಏಕಶಿಲಾ ಬೆಟ್ಟದಲ್ಲಿ ನಿರ್ಮಿಸಿರುವಂಥ ಕೋಟೆ. ಇಲ್ಲಿ ಕೆಳಗಡೆ ಪಾತಾಳ. ಇಲ್ಲಿ ನೋಡಿ, ನಂದಿ ಬೆಟ್ಟದಲ್ಲಿ ಮಧುಗಿರಿ ಬೆಟ್ಟದಲ್ಲಿ ನೋಡಿದ್ದೀವಲ್ಲ, ಟಿಪ್ಪು ಡ್ರಾಪ್ ಅಂತ, ಲೈಕ್ ಆ ಥರ ಇದೆ ನೋಡಿ ಇದು ಡ್ರಾಪು. ಅಯ್ಯೋ, ಈ ಥರ ಇಲ್ಲಿಂದ ಯಾರಾದರೂ ಬಿದ್ದರೆ ಯಾರೂ ಸಿಗೋದಿಲ್ಲ. ಎಲ್ಲ ಮೇಲೆಗೆ ಸ್ವರ್ಗ ಪಾದಕ್ಕೆ ಸೇರಿಬಿಡ್ತಾರೆ ಎಲ್ಲರೂ. ಬನ್ನಿ ಹೋಗೋಣ, ಇಳಿಯೋಣ. ಪ್ರವಾಸಿಗರು ಬರುವಂಥ ದಾರಿನ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಸನ್ಸೆಟ್ಟಲ್ಲಿ ನೋಡಿ ಯಾವ ಥರ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಮಡಕಶಿರ ಬೆಟ್ಟದಿಂದ ಸೂರ್ಯಾಸ್ತವನ್ನು ನಾವು ಕಣ್ ತುಂಬಿಸ್ಕೊಳ್ತಾ ಇದ್ದೀವಿ. ಸೂಪರಾಗಿದೆ, ಸಖತ್ತಾಗಿದೆ ಅಂತ ಹೇಳ್ಬೋದು ನೋಡಿ. ಅಲ್ಲಿ ಹೋಗ್ಬೇಕು ನಾವೀಗ. ತುಂಬ ಅದ್ಭುತವಾಗಿ ಕೋಟೆನ ನಿರ್ಮಿಸ್ತಿದ್ದಾರೆ. ಈ ಮಡಕಶಿರ ಕೋಟೆನ ಇಷ್ಟು ಚೆನ್ನಾಗಿ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ನರಸಿಂಹರಾಜ ತಾತವರು. ತುಂಬ ಅದ್ಭುತವಾಗಿ ಸೂಪರಾಗಿ ಕೋಟೆನ ತೋರಿಸಿದ್ರು ಅಂತ ಹೇಳ್ಬೋದು. ಆಗ ನೋಡಿ, ಸೈನಿಕರು ಮತ್ತೆ ಇಲ್ಲಿನ ಕೋಟೆ ಒಳಗಡೆ ಇದ್ದಂಥವ್ರಿಗೆ ಮಾತ್ರ ಗೊತ್ತಿದ್ದಂತಹ ರಹಸ್ಯ ದಾರಿಯಲ್ಲಿ ನಾವು ಮೇಲೆ ಕೋಟೆಗೆ ಬಂದು ಈಗ ಮುಖ್ಯ ದ್ವಾರ ಬಾಗಿಲ ಮೂಲಕ ನಾವು ಇಳಿತಾ ಇದ್ದೀವಿ. 2 ರೀತಿಯ ದಾರಿಗಳನ್ನ ತೋರಿಸಿದ್ರು ಅಂತ ಹೇಳ್ಬೋದು. ನೀವು ಯಾರಾದರೂ ಇಲ್ಲಿಗೆ ಬರೋರು ಈ ನರಸಿಂಹರಾಜ ತಾತವ್ರು ಮಾತ್ರ ಕರ್ಕೊಳ್ಳಿ. ಇನ್ನೂ 2 ದಾರಿಗಳಿದಾವಂತ ಕೋಟೆ ಹತ್ತೋದಕ್ಕೆ. ನಿಮಗೂ ಮೇ ಬಿ ತೋರಿಸ್ತಾರೆ. ಮಡಕಶಿರದಲ್ಲಿ ನಾವೀಗ ಸೂರ್ಯಾಸ್ತವನ್ನು ನೋಡ್ತಾ ಇದ್ದೀವಿ. ನನಗಂತೂ ತುಂಬ ಇಷ್ಟ ಆಯಿತು. ಸಖತ್ತಾಗಿದೆ ಅಂತ ಹೇಳ್ಬೋದು. ಸೂಪರಾಗಿದೆ ಬೆಟ್ಟ ನೋಡಿ. ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಎಲ್ಲ ಏಕಶಿಲಾ ಕಲ್ಲು ಬಂಡೆಗಳು ತುಂಬ ಅದ್ಭುತ ಆಗಿದ್ದಾವೆ. ಬನ್ನಿ ಹೋಗೋಣ, ಇಳಿಯೋಣ ಬನ್ನಿ. ಈ ಕೋಟೆಗೆ 7 ಬಾಗಿಲಿದೆ ಅಂತೆ ನೋಡಿ. ಇದು ಒಂದು ಬಾಗಿಲು. ಕಡಿದಾದ ಮೆಟ್ಟಿಲುಗಳನ್ನ ಒಂದ್ಸಲಿ ನೋಡ್ಕೊಳ್ಳಿ. ಇದು ದ್ವಾರ ಬಾಗಿಲು. 2 ಕಲ್ಲು ಬಂಡೆಗಳ ಮಧ್ಯೆ ಇರುವಂತಹ ಕೋಟೆ ಬಾಗಿಲು ನೋಡಿ, ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ಈ ಕೋಟೆ ಬಾಗಿಲಿನಲ್ಲಿ ಮಣ್ಣಿನ ಕಲಾ ವಾಸ್ತುಶಿಲ್ಪವನ್ನು ನೋಡ್ಬೋದು ನೋಡಿ. 2 ಕಲ್ಲು ಬಂಡೆಗಳ ಮಧ್ಯೆ ಕೋಟೆ ಬಾಗಿಲು.
ಕೃಷ್ಣಗಾರಿ ವೀರಪ್ರೇಮ ಕಥಾ ಶೂಟಿಂಗ್ ಆದಂಥ ಸ್ಥಳದಲ್ಲಿ ನಾವು ಈಗಿದ್ದೀವಿ. ನೀವು ನೋಡ್ತಾ ಇರ್ಬೋದು ಈ ಸ್ಥಳವನ್ನು. ತುಂಬ ಚೆನ್ನಾಗಿದೆ ಇದು ನೋಡಿ. ಇಲ್ಲಿ ತಂಪಾದ ವಾತಾವರಣನೇ ಇದೆ ಅಂತ ಹೇಳ್ಬೋದು ನೋಡಿ. ಸಖತ್ತಾಗಿದೆ ಇಲ್ಲಿರೋ ಪ್ಲೇಸು. ಇದೊಂಥರ ಇದು ನೀರಿನ ಕೊಳ. ನೀರಿಲ್ಲ ಇಲ್ಲಿ ನೋಡಿ. 2 ಕಲ್ಲಿನ ಬಂಡೆಗಳ ಮಧ್ಯೆ ಇದ್ದಂತಹ ನೀರಿನ ಹೊಂಡ ಇದು. ಅದ್ರ ಪಕ್ಕದಲ್ಲೇ ನೋಡಿ 2 ಕಲ್ಲು ಬಂಡೆಗಳ ಮಧ್ಯೆ ನಮಗೆ ಒಂದು ಮೆಟ್ಟಿಲಿನ ವ್ಯವಸ್ಥೆ ಮಾಡಿಕೊಂಡು ಕೋಟೆಗೆ ಹೋಗ್ತಾ ಇದ್ದಂತಹ ದಾರಿ ಇದು. ತುಂಬ ಸಖತ್ತಾಗಿದೆ ಇದು. ಬನ್ನಿ ನಾವು ಇಳಿಯೋಣ ಈಗ. ತೆಲುಗಿನ ಬಹಳ ಅದ್ಭುತವಾದ ಒಂದು ಚಿತ್ರ ಕೃಷ್ಣಗಾರಿ ವೀರಪ್ರೇಮ ಕಥಾ ಫಿಲಮ್ ಶೂಟಿಂಗ್ ಆಗಿದ್ದಂತಹ ಸ್ಥಳ ಇದು ನೋಡಿ. ಮಡಕ್ಷಿರ ಬೆಟ್ಟದಲ್ಲಿ ಫಿಲಮ್ ಶೂಟಿಂಗ್ ಆದ ಸ್ಥಳ. ಸಖತ್ತಾಗಿದೆಯಲ್ಲ. ಬನ್ನಿ ಹಾಗೆ ಹೋಗೋಣ ಕೆಳಗಡೆ. ಇನ್ನು ಏನೇನಿದೆ ಅಂತ ನಿಮಗೆ ಕಾಣಿಸುತ್ತೆ, ತೋರಿಸ್ತೀನಿ ಬನ್ನಿ. ಕೃಷ್ಣಗಾರಿ ವೀರಪ್ರೇಮ ಕಥಾ ತೆಲುಗಿನ ಸಿನಿಮಾ ಇದೆಲ್ಲ. ಬನ್ನಿ ಹೋಗೋಣ ಮುಂದೆ. ಯಾರೋ ಹೇಳಿದ್ರು ವಿಡಿಯೋದಲ್ಲಿ ತುಂಬ ಭಯ ಆಗುತ್ತೆ, ಇಲ್ಲಿ ಆ ಥರ ಇದೆ ಈ ಥರ ಇದೆ ಅಂತ. ಆರಾಮಾಗಿದೆ ಸ್ನೇಹಿತರೆ, ಚೆನ್ನಾಗಿದೆ, ಹೋಗ್ಬೋದು. ಭಯ ಪಡೋರು ಹೋಗೋಕ್ಕಾಗಲ್ಲ, ಭಯ ಇಲ್ಲದೆ ಇರೋರು ಆರಾಮಾಗಿ ಹೋಗ್ಬೋದು. ಮಡಕ್ಷಿರ ಕೋಟೆ ತಾತ ಇನ್ನೊಂದು 5 ನಿಮಿಷಕ್ಕೆ ಇಳಿಬೋದಾ? ಇನ್ನು ಎಷ್ಟು ಬಾಗಿಲಿದ್ದಾವೆ? ಇನ್ನೊಂದೇ ಬಾಗಿಲಾ? ಒಟ್ಟು ಎಷ್ಟು ಬಾಗಿಲಿದ್ದಾವೆ? ಅಲ್ಲಲ್ಲ, ಯಾರು ನಾನು ನೋಡಿದ್ದೀನಿ 7 ಬಾಗಿಲಿದೆ ಅಂತ ಹೇಳಿದ್ದಾರೆ. ಕೆಳಗಡೆಯಿಂದ ಹೋಗಿದ್ರೆ 7 ಬಾಗಿಲು ಗೊತ್ತಾಗೋದು. ಆದರೆ ನೋಡಿ, ಈ ಕಡೆಯಿಂದ ಯಾರು ಬೇಕಾದರೂ ಹತ್ತಾರೆ. ಇಲ್ಲಿ ಮುಂದೆ ಮುಖ್ಯ ದ್ವಾರದ ಬಾಗಿಲಿಂದ ಬಂದರೆ ನಮಗೆ ಮೊದಲಿಗೆ ಸಿಗೋದೇ ಈ ಗರಡಿ ಮನೆ ಅಥವಾ ಜೈಲ್ ಅಂತಾರೆ. ನೋಡೋಣ ಏನು ಅಂತ ಅಲ್ಲಿ ಹೋಗಿ ನೋಡೋಣ ಬನ್ನಿ. ಹಾಂ ಸ್ನೇಹಿತರೆ, ನೋಡಿ ಇಲ್ಲಿನ ವಾತಾವರಣ ನೋಡಿ ಹೆಂಗಿದೆ. ಇಲ್ಲೆಲ್ಲ ಬೆಟ್ಟ ಪೂರ್ತಿ ಜಾಲಿ ಮರಗಳು ಬೆಳೆದ್ಬಿಟ್ಟಿದೆ ಅಂತ ಹೇಳ್ಬೋದು. ಒಳಗಡೆ ಹೋಗಿ ನೋಡೋಣ ಬನ್ನಿ ಏನಿದೆ ಅಂತ. ಸ್ನೇಹಿತರೆ ನೋಡಿ, ಇದು ನಿಜವಾಗ್ಲೂ ಗರಡಿ ಮನೆ ಅಲ್ಲ. ತಾತ, ಇದು ಗರಡಿ ಮನೆ ಅಲ್ಲ. ಗರಡಿ ಮನೆ ಹಿಂಗಿರಲ್ಲ ಸ್ನೇಹಿತರೆ. ಆಗಿನ ಕಾಲದಲ್ಲಿ ಇಲ್ಲಿನ ಕೈದಿಗಳನ್ನ ಕೂಡಾಕ್ತಿದ್ದಂತಹ ಜೈಲಿನ ಮುಂಭಾಗದಲ್ಲಿ ನಾವು ಇದೀವಿ. ನೀವು ನೋಡ್ತಾ ಇರ್ಬೋದು, 2 ಒಂಥರ ಕಾರಾಗೃಹಗಳೇ ಅಂತ ಹೇಳ್ಬೋದು. ಇದನ್ನ ಕೆಲವೊಬ್ರೆಲ್ಲ ಗರಡಿ ಮನೆ ಅಂತಾರೆ. ಆದ್ರೆ ಗರಡಿ ಮನೆ ಈಗಿರಲ್ಲ ಅಂತ ನನ್ ಗೆಸ್ಸು. ಯಾಕಂದ್ರೆ ಗರಡಿ ಮನೆಯಲ್ಲಿ ಒಂದು ಸ್ಟೆಪ್ ಬೈ ಮೆಟ್ಲು ತರ ಇರುತ್ತೆ, ಹತ್ಬೋದು ಈಸಿಯಾಗಿ. ಆದ್ರೆ ಇಲ್ಲಿ ಯಾವುದೇ ಮೆಟ್ಲಿಲ್ಲ. ಇಲ್ಲಿಂದ ಕೆಳಗಡೆ ದಬ್ಬಿಟ್ರೆ ಕೈದಿಗಳನ್ನ ಅವ್ರು ಹತ್ತೋದಕ್ಕೂ ಆಗೋದಿಲ್ಲ. ಮತ್ತೆ ಒಂದು ಚಿಕ್ಕ ಡೋರ್ ಕ್ಲೋಸ್ ಮಾಡ್ಬಿಟ್ರೆ ಮತ್ತೆ ಎಲ್ಲೋ ಅವ್ರು ಪರಾರಿ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಫುಲ್ಲು ಕತ್ಲು ಆ ಥರ ಇದೆ. ಆದರೆ ಈ ಜಾಗನೆಲ್ಲ ಮೇಂಟೈನ್ ಮಾಡಿಲ್ಲ ಅಂತ ಹೇಳ್ಬೋದು. ಇಂತಹ ರಾಷ್ಟ್ರೀಯ ಸ್ಮಾರಕಗಳನ್ನ ಮೇಂಟೈನ್ ಮಾಡಿಲ್ಲ ಸ್ನೇಹಿತರೆ, ತುಂಬ ಬೇಜಾರಾಗುತ್ತೆ. ಬನ್ನಿ ನೋಡೋಣ ಇನ್ನು ಮುಂದೆ ಏನೇನಿದೆ ಅಂತ. ನೋಡಿ ಇಲ್ಲಿ ಕೋಟೆಗೆ ಹತ್ತುವಂಥ ಮೆಟ್ಲುಗಳಿದು. ಹಿಂಗೆ ಹತ್ತೋದು. ಮೊದಲನೇ ಮುಖ್ಯ ದ್ವಾರದ ಪಕ್ಕದಲ್ಲೇ ಎಂಟ್ರಿ ಆಗಿ ಒಳಗಡೆ ಬಂದರೆ ನಮ್ಗೆ ಸಿಗೋದೇ ಇದು ಜೈಲು. ಇಲ್ಲಿ ನೋಡಿ, ಎಲ್ಲ ಮೆಟ್ಲೆಲ್ಲ ಹಾಳಾಗಿದೆ ಅಂತ ಹೇಳ್ಬೋದು ಇಲ್ಲಿ. ತಾತ ಇದೊಂದೇನಾ ಇರೋದು ಬಾಗಿಲಿಗ? ಪಕ್ಕನಾ? ಪಕ್ಕ. ಇದೊಂದು ಕಾವಲು ಗೋಪುರ ಸ್ನೇಹಿತರೆ. ಇದು ಈ ಕಾವಲು ಗೋಪುರದಿಂದ ನೋಡೋಣ ಬನ್ನಿ. ಪತೇರಿ ಅಂತಾರಲ್ಲ, ಪತೇರಿ. ಇಲ್ಲಿ ನೋಡಿ, ಇದೆಲ್ಲ ನೋಡಿ ಸಖತ್ತಾಗಿದೆ ಮಡಕ್ಷಿರ. ಓ ಸ್ನೇಹಿತರೆ ನೋಡಿ, ಮಡಕ್ಷಿರ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ. ಮೊದಲನೇ ಬಾಗಿಲ್ ಎಂಟ್ರಿ ಆಗಿ ಬಂದ್ರೇನೆ ನಮ್ಮ ಕಾಣಲ್ಲಿ ಸಿಗೋದೆ ಈ ವಿಹಂಗನ ನೋಟ. ನೋಡಿ ಇಲ್ಲಿನ ಬೆಟ್ಟ ಗುಡ್ಡಗಳನ್ನೆಲ್ಲ ನೋಡ್ಬೋದು. ವಿಶಾಲವಾದ ಮಡಕ್ಷಿರ ಎಷ್ಟಿದೆ ಅಂತೆಲ್ಲ ಕಾಣಿಸುತ್ತೆ ನೋಡಿ. ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಬನ್ನಿ ಹೋಗೋಣ ಮುಂದೆ.
ನೋಡಿ, ಮೊದಲನೇ ಬಾಗಿಲಿಂದ ಒಳಗಡೆ ಬಂದಾಗ ಈ ತರ ನೋಟ ಸಿಗುತ್ತೆ ನಮಗೆ. ಸ್ನೇಹಿತರೆ ನೋಡಿ, ಮಡಕಶಿರ ಕೋಟೆಗೆ ಎಂಟ್ರಿ ಆಗೋದಕ್ಕೆ ಮೊದಲನೇ ದ್ವಾರ ಬಾಗಿಲ ಹತ್ರ ನಾವು ಇದ್ದೀವಿ. ಅದ್ಭುತವಾದ ಗಾರೆ ಕೆಲಸದಲ್ಲಿ ಮಣ್ಣಿನ ವಾಸ್ತುಶಿಲ್ಪವನ್ನ ನಾವಿಲ್ಲಿ ಕಾಣ್ಬೋದು. ತುಂಬ ಚೆನ್ನಾಗಿದೆಯಲ್ಲ. ಹಾಗೇ ನೋಡಿದ್ರೆ ಇದು ಮಡಕಶಿರದ ವಿಹಂಗಣ ನೋಟ. ನೋಡಿ, ಇದು ಕೋಟೆಯ ಮುಖ್ಯ ದ್ವಾರ ಬಾಗಿಲು. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ ನೋಡಿ, ಕೋಟೆಯಿಂದ ಈಗ ಇಳಿದು ಕೆಳಗಡೆ ಬಂದ್ಬಿಟ್ವಿ. ನೋಡಿ, ಕೋಟೆಗೆ ಹತ್ಬೇಕು ಅನ್ನೋರು ಈ ಗಲ್ಲಿ ಒಳಗಡೆ ಹಿಂಗೆ ಹೋಗ್ಬೇಕು. ಸ್ನೇಹಿತರೆ ನೋಡಿ, ಮಡಕಶಿರ ಬೆಟ್ಟ ಯಾವ ಥರ ಕಾಣಿಸ್ತಿದೆ ನೋಡಿ. ಸ್ನೇಹಿತರೆ ನೋಡಿ, ಈ ಮಡಕಶಿರ ಆಟೋ ಸ್ಟ್ಯಾಂಡ್ ಅಥವಾ ಬಸ್ ಸ್ಟಾಪಲ್ಲಿ, ಬಸ್ ಸ್ಟಾಪಿಂದ ಈ ದೊಡ್ಡ ಕಾವಲ್ ಗೋಪುರದ ಪಕ್ಕದಲ್ಲಿ ಈಗ ಹೋಗ್ಬೇಕು. ಈ ಗಲ್ಲಿ ಒಳಗಡೆ ಹೋದ್ರೆ ಮಡಕಶಿರ ಬೆಟ್ಟಗೆ ಎಂಟ್ರಿ. ಆದ್ರೆ ನಾವೀಗ ಇಲ್ಲಿಂದ ಎಕ್ಸಿಟ್ ಆದ್ವಿ. ಎಂಟ್ರಿ ಆಗೋ ಕಡೆಯಿಂದ ಎಕ್ಸಿಟ್ ಆಗಿದ್ವಿ. ಮಡಕಶಿರ ಕೋಟೆಯನ್ನು ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅಲಿಮಾರಿ 05 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಶುಭ ಸಂಜೆ. ಬಾಯ್.